ನಮಸ್ಕಾರ ರೀ ಎಲ್ಲ ಸೌಕಾರ ಮಂದಿಗೆ. ನಾನು ನಿಮ್ಮ ಮಗ ಚೇತನ್ ಬೆಳಕಣ್ಣವ್ರ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, ಹೊಸ ಬ್ಲಾಗ್ ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನ ಕರ್ಕೊಂಡು ಹೊಂಟೇನ್ರಿ ಗರಗ್ ಮಡವಾಳಜ್ಜನ ಜಾತ್ರೆಗೆ. ಅಲ್ಲಿ ಹೆಂಗೆ ಜಾತ್ರೆ ಐತೆ ಅನ್ನೋದು ಅದನ್ನ ಒಟ್ಟು ನೋಡಂತ್ರಿ ನೀವು. ಮತ್ತೆ ಈ ಸತ್ ನಾವು ಇರೋದು ಬೈಲಹೊಂಗಲ ಸೊಕರಾಪೇಟೆ ರೋಡ್ ಇದ. ಇಲ್ಲಿ ಸೊಕರಾಗನ ಫುಲ್ ಸೈಂಟ್ ಆಕೈತಿ. ಮತ್ತೆ ಈದೇನೋ ನೈಟ್ ಕಮ್ ಕಾಣತ್ತಲ್ರಿ, ಇಲ್ಲೇ ಮಡ್ಡಿ ಗುಡಿ ತೇರ ಇಲ್ಲೇ ಕಟ್ಟಿರ್ತಾರ್ರಿ. ಇದು ಮುಂದ್ ಬರುದ ವಾಚ್ ಟವರ್ ಐತ್ರಿದ. ವಾಚ್ ಟವರ್ ಆದ್ಮೇಲೆ ಅಲ್ಲೇ ಗೊಂಬೆ ಗುಡಿ ಐತ್ರಿ. ಇದು ನಮ್ಮ ಬೈಲಹೊಂಗಲದ್ರಿದ. ಇದ್ರ ಮುಂದೆ ಮೇನ್ ಊರು ಯಾವ ಹತ್ತ ನಿಮಗೆಲ್ಲ ತೋರಿಸ್ಕೊಂತ ಹೋಗ್ತಾನ ನಾನು. ಈ ಊರ ಹೆಸರು ಆಣಿಗೋಳ ನೋಡ್ರಿದ. ಅದಕ್ಕೆ ನಾನು ಗರಗ್ ಮಡವಾಳಜ್ಜನ ಜಾತ್ರೆ ನಿಮ್ಗೆ ಯಾಕೆ ಲಾಗ್ ಮಾಡಿ ತೋರ್ಸತ್ತಂದ್ರೆ ನೋಡ್ರಿ, ಚಕ್ಕಡಿ ಬಂಡಿ ಅಂದ್ರೆ ನಮ್ಗೆ ದೊಡ್ಡ ಇಷ್ಟ ರೀ. ಮತ್ತು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಎಷ್ಟಾರು ನಾವು ರೈತನ ಮಕ್ಕಳ್ರಿ. ಅದಕ್ಕೆ ನಿಮ್ಗೆ ಈ ಲಾಗ್ ತೋರಿಸ್ಬೇಕಂತೇಳಿ ನೀವು ತೊಗೊಂಡು ಹೊಂಟೇನ್ರಿ. ನೋಡ್ರಿ ಹಂಗೆ ಸಣ್ಣ ರೋಡ್ ಹೆಂಗೆ ಓಡಾತ ನೋಡ್ರಿ, ಚಕ್ಕಡಿ ಹಿಡ್ಕೊಂಡ. ಅದೊಂದು ಓಡು ಮಜಾನ ಬೇರೆ. ಚಕ್ಕಡಿ ಮುಂದೆ ಚಕ್ಕಡಿ ಮುಂದೆ ಅದು ಯಾರಿಗೂ ಸಿಗೋದಿಲ್ಲ, ಎಷ್ಟು ಕೊಟ್ಟರು ಸಿಗೋದಿಲ್ಲ. ಅದ ಇಷ್ಟು ಹೇಳ್ಕೊಂತ ಬರೋದಕ್ಕೆ ನಾವು ಗರ್ಗ್ ಬಂದಿದ್ದು ರೀ. ನೋಡ್ರಿ ಎಷ್ಟು ಟ್ರಾಫಿಕ್ ಐತಿ. ಟ್ರ್ಯಾಕ್ಟರ್ ಮತ್ತು ಬಂಡಿ ನೋಡ್ರಿ ಹೆಂಗೆ ಅದಾವು. ಎಲ್ಲ ನಮ್ಮ ರೈತರ ಫ್ಯಾಮಿಲಿದೆಲ್ಲ. ರೈತರು ಒಂದೊಂದು 2,000 ಕರೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಜಾತ್ರೆ ಮಾಡೋರು ಅವ್ರ ರೀ. ಕರೆ ಹೇಳ್ಬೇಕಂದ್ರೆ ಯಾರು ಜಾತ್ರೆ ಮಾಡೋದಿಲ್ಲ, ಅವ್ರಂಗೆ ಜಾತ್ರೆ ಮಾಡೋರು ಯಾರು ಇಲ್ಲ. ಕರೆ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ನೋಡ್ರಿ ಎಲ್ಲ ರೆಡಿ ಮಾಡತ್ತಾರಿ. ತೇರದು ನೋಡಿದ್ರೆ ಹೋರಿ ಹೆಂಗದಾವು, ಎತ್ತುಗಳು ಹೆಂಗದಾವು. ಎಲ್ಲರೂ ಟೆಂಟ್ ಬಿಡದ್ದಾರಿ ಇಲ್ಲಿ ಹೊಲದಾಗ. ಮುಂದೆ ನಿಮ್ಗೆ ತೋರಿಸ್ತಾನಂತ ನಾನು ಹೆಂಗೆ ಐತೆ ಅನ್ನೋದ. ಇನ್ನೂ ಭಾಳ ವಿಡಿಯೋ ಮಾಡೋದೈತೆ ನಾನು ನಿಮ್ದು ಹೇಳ್ಬೇಕಂದ್ರೆ. ಈ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡೇನ್ರಿ. ಎಲ್ಲಾರು ನೋಡ್ರಿ, ಎಲ್ಲಾರು ಈಗ ನಮ್ದು ಒಂದ ಬೆಟಗೇರಿಂದ ಟ್ರ್ಯಾಕ್ಟರ್ ಬರತೈತಿ. ನಾವು ಹಿಂಗ ತಟ್ಟುಗಳದ ನಾವು ಹಿಂಗ ಕುಂಟುತ್ತೇವೆ ಸದ್ದರಿ. ಅದಕ್ಕೆ ಜಾಗ ಪ್ಲಾನ್ ಹಾಕತ್ತ ಎಲ್ಲಿ ಐತಿ ಖಾಲಿ ಜಾಗ ಅಂತೇಳಿ. ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಆ ಕಡೆಯಿಂದ ಟ್ರ್ಯಾಕ್ಟರ್ ಬರತೈತ್ರಿ. ನೋಡ್ರಿ ಎಷ್ಟು ಚಂದ ನೋಡ್ರಿ ದನ. ಕರೆ ಹೇಳ್ಬೇಕಂದ್ರ ನೋಡ್ರಿ ಇಲ್ಲಿ ಹಂಡ ಆಗ್ತಲ್ಲ ಇದು. ಇನ್ನು ಈ ಕಡೆ ಆಯ್ತು ಕಡೆ ಇಳಿಸ್ರು ಗಾಡಿ. ಎಸ್ ಎಸ್ ಗಾಡಿ ಮಡವಾಳಜ್ಜನ ಜಾತ್ರೆ ಮಾಡಾಕ ಎಲ್ಲ ನಿಮ್ಗೆ ತೋರ್ಸಕ ನಾನು ಒಟ್ಟ ಫುಲ್ ಟ್ರಾಫಿಕ್ ಐತಿ. ಪೂರ್ತಿ ಹೊಲನ ಇದೆಲ್ಲ. ಫುಲ್ ಟ್ರಾಫಿಕ್ ಐತಿ. ಟ್ರ್ಯಾಕ್ಟರ್ ಬಂಡಿ ಅಂತೂ ಲೆಕ್ಕ ಇಲ್ರಿ. ಆ ನಮೂನಿ ಟ್ರ್ಯಾಕ್ಟರ್ ಬಂಡಿ ಬಂದಾವು. ಎಲ್ಲ ಊರಿಂದ ಬಂದಾವು, ಸುತ್ತಮುತ್ತ ಹಳ್ಳಿಯಿಂದ ಬಂದಾವ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಹೋರಿಗಾರ ಎಷ್ಟು ಚಂದ ನೋಡ್ರಿ. ಇವು ನೋಡ್ರಿ ಎಲ್ಲ ಬಸವಣ್ಣ ನೋಡ್ದಂಗೆ. ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಭಾರಿ ಐತಿ. ಜಾತ್ರೆ ಮಾತ್ರ ಭಾರಿ ಆಕತ್ರಿ. ನೋಡಂತ್ರ ಬರ್ರಿ, ನಾನು ಜಾತ್ರೆಗೆ ಬಂದ. ಅವ್ರು ಹೇಳಿತ್ತವ್ರು ಟ್ರ್ಯಾಕ್ಟರ್ ಇನ್ನ ಇಲ್ಲಿ ನೆನಮೋಣ ಏನೇನು ಹಂಗ ಅವ್ರು ನಿಷೇಧಾಗ ಇರ್ತಾರ. ನಾವು ಹಂಗೆ ನಿಷೇಧಾಗ ಸ್ವಲ್ಪ ಅಂತ ಪಾರ. ಈಗ ನಮ್ಮ ಬೆಟಗರಿಂದ ಟ್ರ್ಯಾಕ್ಟರ್ ಬಂತ್ರಿ. ಇನ್ನು ನಾವು ಟೆಂಟ್ ಹೊಡಿಬೇಕು. ಬಡ ಹೋಗಿ ಕೆಲಸ. ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಇವ್ರು ಬರೋದಟ್ಟು ಲೇಟ್ ಮಾಡ್ರಿಂದ ಮೊದ್ಲ ಜಾಗನೂ ಸಿಗೋಲ್ಲ. ಕರೆ ಹೇಳ್ಬೇಕಂದ್ರೆ ನೋಡ್ರಿ ನಮ್ದು ಗ್ಯಾಂಗ್ ಹೆಂಗೈತೆ ನೋಡ್ರಿ. ಹುಡುಗರು ಗ್ಯಾಂಗ ಹೆಂಗೈತೆ ನೋಡ್ರಿ ಹುಡುಗರು. ಜಾತ್ರೆ ಮಾಡಕ್ ಬಂದಾರ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಜಾತ್ರೆ ಮಾಡಕ್ ಭಾಳ ಫೇಮಸ್. ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಒಟ್ಟು ಯಾಕೆ ನೋಡಿದ್ರಂತ ಚಕ್ಕಡಿ ಬಂಡಿ ಇರೋದಂದ್ರೆ ನಮ್ಮ ರೈತರು ನೋಡಿ. ಒಟ್ಟ ಇರೋರು ಅಂದ್ರೆ ನಮ್ಮ ರೈತರು ನೋಡಿ. ಅವ್ರು ನೋಡಿ ನಾವು ಜಾತ್ರೆ ಮಾಡೋದು ಕಲಿಬೇಕು. ಈ ಬೆಟಗೇರಿಂದ ಟ್ರ್ಯಾಕ್ಟರ್ ಬರತ್ರಿ. ಈಗ ಎಲ್ಲರೂ ಜಾತ್ರೆ ಮಾಡಕ್ಕೆ ಈಗ ಟ್ರ್ಯಾಕ್ಟರ್ ತೊಗೊಂಬಂದಾರ. ನಮ್ಮನ್ನ ನೋಡಂತ್ರ ಬೇರೆ ಮಗ ಇವತ್ತು ತೋರಿಸ್ತಾನೆ ಮಗ. ಲೈಟ್ ನೋಡಿದ್ರೆ ಅದ ಟ್ರ್ಯಾಕ್ಟ್ರ.
ನೋಡ್ರಿ ನಾವು ಟೆಂಟ್ ಹೊಡೆದು ಬಡ ಬಡ ಬಂದವ್ರನ್ನ ಕುರ್ಚಿ ಮೇಲೆ ಕುಂತಾಳ್ರಿ ನಮ್ ದುಡವ ಅಲ್ಲಿ ಕುಂತಲ್ಲ ನಮ್ಮ ಅಣ್ಣ ಎಲ್ಲಾ ಫ್ಯಾಮಿಲಿ ಇವ್ರು ಬೆಟಗೇರಿ ಫ್ಯಾಮಿಲಿ ಎಲ್ಲ ನಿಮ್ ಮುಂದೆ ಹೇಳ್ಕಂದ್ರ ಒಟ್ಟ ಬಡ ಬಡ ಬಂದಾರ ಟೆಂಟ್ ಹೊಡೆದ್ ನಾವು ಕುಂತು ಇನ್ ಮ್ಯಾಲ ಊಟ ಮಾಡ್ಕೊಂಡ್ ದೇವ್ರ ದರ್ಶನ ಮಾಡೋಣ್ರಿ ನೋಡ್ರಿ ಅಟ್ಟು ಮಟ್ಟ 8 ಮಂದಿ ಬಂದೈತಿ ಇದ ಮಜಾನ ಬೇರೆ ಇರ್ಕರಿ ಹೇಳ್ಬೇಕಂದ್ರ ಇನ್ನು ಊಟದ ಸಿದ್ಧತೆ ಮಾಡೋಣ್ರಿ ನೋಡ್ರಿ ರೈತರ ಮನ್ಯಾನ ಊಟ ಅಂದ್ರ ಅದೊಂದು ಮಜಾನ ಬೇರೆ ನಿಮ್ ಮುಂದೆ ಹೇಳ್ಬೇಕಂದ್ರ ಎಷ್ಟು ತರ ಅಡಿಗೆ ಕಟ್ಕೊಂಡ್ ಬಂದಾರ ಎಲ್ಲಾರು ಇನ್ನು ನಾವು ಊಟ ಕುಂಡ್ರಿ ಊಟ ಮಾಡ್ನು ಬರ್ರಿ ಎಲ್ಲಾರು ಊಟ ಮಾಡಿ ಬರ್ರಿ ನೀವು ಬರ್ರಿ ಎಲ್ಲಾರು ಕೂಡಿ ಊಟ ಮಾಡ್ನು ಊಟ ಮಾಡಿ ಕ್ಯಾಸ ಮಡವಾಳಜ್ಜನ ಜಾತ್ರೆ ಮಾಡ್ಕೊಂಬೋರ್ನು ಎಲ್ಲಾರು ಕೂಡಿ ಎಲ್ಲಾರಿಗೂ ಒಳ್ಳೇದ್ ಮಾಡ್ರಿ ಮಡವಾಳಜ್ಜ ನಮಗೂ ಹಿಂಗ್ ಕುಂತೇನು ಊಟ ಮಾಡ್ತಾವಲ್ರಿ ಯಾವ 5 ಸ್ಟಾರ್ ಹೋಟೆಲ್ನಾಗು ಹಿಂಗ್ ನಿಮ್ಗೆ ನೆಮ್ಮದಿ ಸಿಗುದಿಲ್ಲ ಕರೆ ಹೇಳ್ಬೇಕಂದ್ರ ಅದ ಅನುಭವಿಸ್ಬೇಕು ನಾಳೆ ನಮ್ಮ ಜೀವನ ಕಳೆದು ಹೋದ್ಮೇಲೆ ಅನುಭವಿಸ್ತೇವಂದ್ರೆ ಸಿಗುದಿಲ್ರಿ ಮತ್ತ ಕರೆ ಹೇಳ್ಬೇಕಂದ್ರ ಎಲ್ಲಾ ಊಟ ಆತು ಎಲ್ಲಾರ್ದು ಊಟ ಆತ್ರಿ ಇನ್ನ ನಮ್ಮ ಅಣುಗಳಿನ್ನ ಎಲ್ಲಡಿಕೆ ತಿಂತಾರ ನೋಡಂತಿರ್ಬೇಕಾರ ನಮ್ಮ ಮಾವ ಎಲ್ಲಡಿಕೆ ತಿನ್ನತ ನೋಡಿದಾರಿ ನಮ್ಮ ಮಾವ ಇವ ಅಣ್ಣ ರೀ ಎಲ್ಲಾರು ಎಲ್ಲಡಿಕೆ ತಿಂದು ಗೈಟಿ ಆದ್ರು ನಾವಂತೂ ತಿನ್ನುದಿಲ್ರಿ ನಿಮ್ ಮುಂದೆ ಹೇಳ್ಬೇಕಂದ್ರ ಈಗ ಊಟ ಎಲ್ಲ ಮುಗಿತ್ರಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಈಗ ಮಡವಾಳಜ್ಜನ ಮಠಕ್ಕೆ ಹೊಂಟೇವಿ ಒಳಗೆ ಗುಡಿ ದೇವ್ರಿಗೆ ನೀವು ತೋರಿಸ್ತಾ ಹೇಳ್ಬೇಕಂದ್ರೆ ಮೈಂದು ಮಾತ್ರ ಮಣಗಂಡು ಬಂದೈತಿ ನೋಡ್ರಿ ಎಷ್ಟು ದನ ಬಂದಾವ ನೋಡ್ರಿ ನೀವು ನೋಡ್ರಿ ರೈತರ ಜಾತ್ರೆ ಅಂದ್ರೆ ಹಿಂಗೆ ನೋಡ್ರಿಪ್ಪ ನಮ್ಮ ಉತ್ತರ ಕನ್ನಡದ ರೈತರ ಜಾತ್ರೆಗಳು ಇದಕ್ಕೆ ನೋಡಿ ಚಕ್ಕಡಿ ಟ್ಯಾಕ್ಟ್ರ ಸೈಕಲ್ ಬಿಟ್ರಿ ಎಲ್ಲರೂ ಪ್ರಸಾದ ಹಚ್ಕೋರಿ ಇನ್ನು ದೇವ್ರ ದರ್ಶನ ಮಾಡಿ ನೋಡ್ರಿ ಯಪ್ಪ ತಂದೆ ಮಡವಾಳಜ್ಜ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ತಂದೆ ನಮ್ಮಣ್ಣ ಅಜ್ಜನ ಕಾಲು ಮುಗಿದ್ರಿ ಇಲ್ಲಿನ ತೇರ ಕಡೆ ಹೋಗೋಣ್ರಿ ತೇರ್ ನೋಡ್ರಿ ಎಷ್ಟು ಬಾರಿ ಮಾಡ್ಯಾರು ಅಲಂಕಾರ ಎಷ್ಟು ಬಾರಿ ಮಾಡ್ಯಾರು ಮತ್ತು ಇದನ್ನ ನಿಮಗೆ ಬ್ಯಾಕ್ ಸೈಡ್ ಹೋದನ್ನ ಅಂದ್ರೆ ದೂರ ಹೋದ ನಿಮಗೆ ವಿಡಿಯೋ ತೋರಿಸ್ತಾನ್ರಿ ಇದು ಹೆಂಗೈತೆ ಅನ್ನೋದ ತೇರಿಂದ ಶಾರ್ಟ್ ಬರತೈತಿ ನಿಮ್ಮದು ಹೇಳ್ಬೇಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಇಂದ ತೋರಿಸ್ತಾನ್ರಿ ಇದು ಹೆಂಗೈತೆ ಅನ್ನೋದ ನೋಡ್ರಿ ಸೈಡ್ ಆಂಗಲ್ ತೋರಿಸತ್ತ ನೋಡ್ರಿ ಹೆಂಗೈತಿ ತೇರ ಎಷ್ಟು ಬಾರಿ ಮಾಡ್ಯಾರ ತೇರ್ ಮತ್ತು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ನಾ ಮಡವಾಳಜ್ಜ ಬೇಡ್ಕೊಂಡ್ರೆ ಏನಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ರಿ ನಮಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಚಲೋ ಆಗಲಿ ಮತ್ತು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ರೈತರ ಪೀಕಿಗೆ ಒಳ್ಳೆ ಬೆಲೆ ಬರಲ್ರಿ ನಾವು ಅನ್ನೋದಂದ್ರೆ ಯಾಕಂದ್ರೆ ಪಾಪ ವರ್ಷ ದುಡ್ದಿರ್ತಾರ್ರಿ ಅವನು ಒಂದು ಬರೋಳಕ್ಕೆ ಒಂದು ರೇಟ ಡೌನ್ ಆಗಿರ್ತೈತಿ ನಿಮ್ಮ ಮುಂದೆ ಹೇಳ್ಬೇಕು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಎಷ್ಟು ಸಾಧ್ಯ ಐತಿ ಅಷ್ಟು ವಿಡಿಯೋ ಮಾಡೇನಿ ತೋರ್ಸಾಕ ನಿಮ್ಗೆ ಪ್ರಯತ್ನ ಮಾಡೇನ್ರಿ ಕರೆ ಹೇಳ್ಬೇಕಂದ್ರೆ ನಾ ದರ್ಶನ ಹೆಂಗಾತ್ರಿ ಚಲೋ ಆತ್ಲ ದರ್ಶನ ಇನ್ನು ಈ ಲಾಗ್ ಮುಗಿಸಾತನ ಇಲ್ಲಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಮತ್ತು ಮುಂದಿನ ವಿಡಿಯೋಗೆ ಮತ್ತೆ ಭೇಟಿ ಕೊಡ್ತೀನಿ ಹೆಂಗೈತೆ ಕಮೆಂಟ್ ಮಾಡಿರಿ